ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ ಇದು ತುಂಬ ದೊಡ್ಡ ಟಾಪಿಕ್, ಹಾಗಾಗಿ ಇದು ತುಂಬ ಸಣ್ಣ ಸಣ್ಣ ಸೆಷನ್ಸಲ್ಲಿ ಕವರ್ ಮಾಡೀನಿ. ದೀಸ್ ಅನೀಮಿಯಾಸ್ ಆರ್ ಅಸೋಸಿಯೇಟೆಡ್ ವಿತ್ ವಿಟಮಿನ್ B12 ಆ್ಯಂಡ್ ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ. ಮೀನ್ಸ್ ಈ ಅನೀಮಿಯಾಸಲ್ಲಿ ವಿಟಮಿನ್ B12 ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಇರ್ತದೆ. ಬಟ್ ಇಟ್ ಈಸ್ ನಾಟ್ ಆಲ್ವೇಸ್ ನೆಸಸರಿ ಕಿ ಇವು ಇದರಿಂದನೇ ಈ ಡೆಫಿಷಿಯನ್ಸಿಯಿಂದನೇ ಬರ್ತಾವೆ. ಸ್ವಲ್ಪ ಟೈಮ್ ಇಂಟೆಸ್ಟೈನಲ್ ಸ್ಪ್ರೂ, ಟ್ರಾಪಿಕಲ್ ಸ್ಪ್ರೂ ಆರ್ ಎನಿ ರಿಸೆಕ್ಷನ್ಸ್ ಆಫ್ ದಿ ಸ್ಟಮಕ್, ಮೀನ್ಸ್ ಗ್ಯಾಸ್ಟ್ರೆಕ್ಟಮಿ ಆಗಿದ ಪೇಷಂಟ್ಸ್ಗೆ, ಇಲಿಯಲ್ ರಿಸೆಕ್ಷನ್ ಆಗಿದ ಪೇಷಂಟ್ಸಿಗೂ ಈ ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ ಬರಬಹುದು. ಈ ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ ಅಲ್ಲಿ ಬ್ಲಡ್ ಪಿಕ್ಚರಲ್ಲಿ ಮ್ಯಾಕ್ರೋಸೈಟ್ಸ್ ಸಿಗ್ತಾವೆ ನಿಮಗೆ. ಆನಂತರ ಬೋನ್ ಮ್ಯಾರೋ ಅಲ್ಲಿ ನಿಮಗೆ ಮೆಗಲೋಬ್ಲಾಸ್ಟ್ ಸಿಗ್ತಾವೆ. ಹಾಗಾಗಿ ಇದನ್ನ ಹೆಸರು ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ. ಇದು ನಾನು ಹೀಗೆ 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ಕೊಂಡಿನಿ. ಫಿಸಿಯಾಲಜಿ ಆಫ್ ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ ವಿಟಮಿನ್ B12 ಫಿಸಿಯಾಲಜಿ ಆ್ಯಂಡ್ ಮೆಟಬಾಲಿಸಮ್ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಫೋಲಿಕ್ ಆ್ಯಸಿಡ್ ಫಿಸಿಯಾಲಜಿ ಮತ್ತು ಮೆಟಬಾಲಿಸಮ್ದು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ನೆಕ್ಸ್ಟ್ ಬರೋದು ಈಟಿಯಾಲಜಿ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ. ಅದರಲ್ಲಿ ನಾವು ಕ್ಲಾಸಿಫಿಕೇಷನ್ನು ಹೇಳಿರ್ತೀನಿ. ಆನಂತರ ಕಾಸಸ್ ಆಫ್ ದಿಸ್ ಮೆಗಲೋಬ್ಲಾಸ್ಟಿಕ್ ಅನೀಮಿಯಾನು ಅದರಲ್ಲೇ ಕವರ್ ಮಾಡಿರ್ತೀನಿ. ಲ್ಯಾಬೋರೇಟ್ರಿ ಫೈಂಡಿಂಗ್ಸ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇದೇ ತುಂಬ ಟೈಮ್ ಎಂಟ್ರೆನ್ಸಸ್ಸಲ್ಲಿ ಕೇಳೋದು. ಸೊ ನಾವು ಮೇಯ್ನ್ಲಿ ಏನು ನೆನ್ಪಿಟ್ಕೋಬೇಕು ಈ ಅನೀಮಿಯಾ ಅಲ್ಲಿ ಅಂದರೆ, ಈ ಅನೀಮಿಯಾ ಅಲ್ಲಿ DNA ಸಿಂಥಸಿಸ್ ಇಂಪೇರ್ ಆಗಿರ್ತದೆ. DNA ಸಿಂಥಸಿಸ್ ಕರೆಕ್ಟಾಗಿ ಆಗೋದಿಲ್ಲ. ಅದು ಹೇಗೆ ಅಂದರೆ, ಇದರಲ್ಲಿ ಮೆಚ್ಯುರೇಷನ್ ಆಫ್ ದ ನ್ಯೂಕ್ಲಿಯಸ್ ಲ್ಯಾಗಿಂಗ್ ಆಗ್ತದೆ, ಡಿಲೇ ಆಗಿರ್ತದೆ. ಸೈಟೋಪ್ಲಾಸಮ್ ಏನೋ ಮೆಚ್ಯೂರ್ ಹಾಕ್ಕೊಂತ ಮುಂದೆ ಹೋಗಿರ್ತದೆ, ಬಟ್ ನ್ಯೂಕ್ಲಿಯಸ್ಸಲ್ಲಿ ಮೆಚ್ಯುರೇಷನ್ ಡಿಲೇ ಆಗ್ತದೆ. ಅಂತಕನ ನ್ಯೂಕ್ಲಿಯಸ್ಸಲ್ಲೇ ಅಲ್ಲ DNA ಸಿಂಥಸಿಸ್ ಆಗಬೇಕು. ನೆಕ್ಸ್ಟ್ ಏನಂದರೆ ಇಂಪಾರ್ಟೆಂಟ್ ಪಾಯಿಂಟ್, ಬೋನ್ ಮ್ಯಾರೋ ಅಲ್ಲಿ ಮೆಗಲೋಬ್ಲಾಸ್ಟ್ ನೋಡ್ತೀವಿ, ಪೆರಿಫರಲ್ ಬ್ಲಡ್ಡಲ್ಲಿ ಮ್ಯಾಕ್ರೋಸೈಟ್ಸ್ ನೋಡ್ತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ನಾವು ಫಿಸಿಯಾಲಜಿ ಆಫ್ ವಿಟಮಿನ್ B12ಗೆ ಹೋಗೋಣ.